ಲಾಸ್ಟ್ 2 ವಿಡಿಯೋದಲ್ಲಿ ನಾನು ಥ್ರೆಡ್ಡಿಂಗ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಈಗ ನಾನು ಬೀನ್ ವ್ಯಾಕ್ಸನ್ನು ಬಳಸಿ ಐಬ್ರೋಸ್ನ ಮಾಡ್ಕೊತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡ್ಕೋಬೋದು ಅಂತ ಈಸಿ ವೇಯಲ್ಲಿ ತೋರಿಸ್ಕೊಡ್ತೀನಿ. ಬೀನ್ ವ್ಯಾಕ್ಸ್ಗೆ ಮತ್ತು ಹಾಟ್ ವ್ಯಾಕ್ಸ್ಗೆ ನಾನು ಹೀಟರ್ಸ್ನ ಸಪ್ರೇಟ್ ಇಟ್ಬಿಟ್ಟಿದ್ದೀನಿ. ಎರಡು ತೊಳ್ಕೊತಾ ಇರೋದಕ್ಕಾಗಲ್ಲ. ಪ್ಲಸ್ ಸ್ವಲ್ಪ ನಾವು ತೇವ ತಗೊಳಿದ್ರೂ ಸಹ ವ್ಯಾಕ್ಸ್ ವೇಸ್ಟ್ ಆಗುತ್ತೆ. ಸೊ ನಾನು ಮುಂಚೆನೇ ಬಳಸ್ತಾ ಇರುವಂತಹ ವ್ಯಾಕ್ಸ್ ಮಿಷನ್ಗೆ 1 ಟೇಬಲ್ ಸ್ಪೂನಷ್ಟು ಬೇನ್ ವ್ಯಾಕ್ಸ್ನ ಹಾಕ್ಕೊಂಡಿದ್ದೀನಿ. ವ್ಯಾಕ್ಸ್ ಹೀಟ್ ಆಗೋಷ್ಟರಲ್ಲಿ ನಾವು ಐಬ್ರೋಸ್ಗೆ ನೀಟಾಗಿ ಪೌಡರ್ನ ಹಚ್ಕೊಂಡ್ಬಿಡೋಣ ಬನ್ನಿ. ಐಬ್ರೋಸ್ಗೆ ವ್ಯಾಕ್ಸ್ ಹಚ್ಚೋವಾಗಲೂ ಅಷ್ಟೇ ಫ್ರೆಂಡ್ಸ್, ಸ್ವಲ್ಪ ಪೌಡರ್ನ ನಾವು ಹಚ್ಚಲೇಬೇಕು. ಇಲ್ಲಾಂದರೆ ಸ್ಕಿನ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಪ್ಲಸ್ ಹೇರ್ ಸಹ ನೀಟಾಗಿ ರಿಮೂವ್ ಆಗೋದಿಲ್ಲ. ನಿಮಗೆ ಐಬ್ರೋ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀಟಾಗಿ ಪೌಡರ್ನ ಹಚ್ಬಿಟ್ಟು ವ್ಯಾಕ್ಸ್ನ ಈ ರೀತಿ ಹಚ್ಕೊಂಡ್ಬಿಡಿ. ನಂತರ ಆಪೋಸಿಟ್ ಸೈಡಿಂದ ನಾವು ಈ ವ್ಯಾಕ್ಸ್ನ ರಿಮೂವ್ ಮಾಡಬೇಕಾಗತ್ತೆ. ವ್ಯಾಕ್ಸಲ್ಲಿ ಐಬ್ರೋಸ್ ಮಾಡ್ಕೊಳ್ಳೋದು ತುಂಬಾ ಈಸಿ ಮತ್ತು ಪೇನ್ಲೆಸ್ ಅಂತಲೇ ಹೇಳ್ತೀನಿ. ಪ್ಲಸ್ ನಮಗೆ ಐಬ್ರೋ ಸುತ್ತ ಏನಾದರೂ ಸನ್ ಟ್ಯಾನ್ ಥರ ಇಲ್ಲ ಬ್ಲ್ಯಾಕ್ನೆಸ್ ಪಿಗ್ಮೆಂಟೇಷನ್ ಇದ್ದರೆ ಅದನ್ನು ನಾವು ಯೂಸ್ ಮಾಡ್ತಾ ಕಡಿಮೆ ಮಾಡ್ಕೋಬೋದು. ಟೈಮ್ ಸೇವ್ ಆಗುತ್ತೆ. ಪ್ಲಸ್ ನಾವು ಆರಾಮಾಗಿ ಮನೆಯಲ್ಲೇ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀಟಾಗಿ ಐಬ್ರೋಸ್ನ ಮಾಡ್ಕೋಬೋದು. ಐಬ್ರೋಸ್ ಮೇಲೆ ಸ್ಕಿನ್ ಮೇಲೆ ಸ್ವಲ್ಪವಾಗಿ ಏನಾದರೂ ವ್ಯಾಕ್ಸ್ ಉಳಿದಿದ್ರೆ ಕೋಕೋನಟ್ ಆಯಿಲ್ ಇಲ್ಲ ನಿಮ್ಮ ಹತ್ರ ಯಾವುದಾದ್ರೂ ಟೋನರ್ ಅವೈಲಬಲ್ ಇದ್ದರೆ ಅದನ್ನು ಹಚ್ಬಿಟ್ಟು ನೀಟಾಗಿ ಈ ರೀತಿ ಕಾಟನಲ್ಲಿ ವೈಪ್ ಮಾಡಿಬಿಡಿ, ರಿಮೂವ್ ಆಗೋಗುತ್ತೆ.